ಲಿಪ್ಸ್ಟಿಕ್ ಹಾಗೆ ಟ್ಯಾಟೂ ಆಯಿತು. ಇದೀಗ ಕಲ್ಲಂಗಡಿಯ ಸರದಿ. ಅದರಲ್ಲೂ ಶಿವರಾತ್ರಿ ನಂತರದಲ್ಲಿ ಕಲ್ಲಂಗಡಿ ಹಣ್ಣಿನ ಸೀಸನ್. ಯಥೇಚ್ಛವಾಗಿ ಬಿಸಿಲ ಕಾಲದ ವಿರುದ್ಧವಾಗಿ ದೇಹವನ್ನ ತಂಪಾಗಿಡುವ ಭಾಗವಾಗಿಯೂ ಕೂಡ ಕಲ್ಲಂಗಡಿ ಹಣ್ಣಿನ ಬಳಕೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಾಗತ್ತೆ. ಆದರೆ ಕಲ್ಲಂಗಡಿ ಬಗ್ಗೆ ಕೂಡ ಆಘಾತಕಾರಿ ಮಾಹಿತಿಗಳು ಹೊರಬರ್ತಾ ಇದೆ. ಕಲ್ಲಂಗಡಿ ಬೇಗ ಹಣ್ಣಾಗ್ಲಿ ಅನ್ನೋ ಕಾರಣಕ್ಕೆ ಅದಕ್ಕೆ ಹಾನಿಕಾರಕ ಕೆಮಿಕಲ್ಗಳನ್ನ ಇಂಜೆಕ್ಟ್ ಮಾಡಲಾಗತ್ತೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ದೇಹವನ್ನ ಸೇರಿದ್ರೆ ದೇಹದ ಮೇಲೆ ದುಷ್ಪರಿಣಾಮವನ್ನ ಬೀರೋ ಸಾಧ್ಯತೆ ಇರೋದ್ರಿಂದ ಕಲ್ಲಂಗಡಿ ಹಣ್ಣಿನ ಬಗ್ಗೆ ಕೂಡ ಎಚ್ಚರ ವಹಿಸೋದು ಉತ್ತಮ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ವಾಟರ್ ಮೆಲನ್ ಹಣ್ಣು ಸಹಜವಾಗೇ ರೆಡ್ ಕಲರ್ ಇರುತ್ತೆ. ಸೊ ಅದು ವೈಬ್ರೆಂಟ್ ರೆಡ್ ಕಲರ್ ಆಗಬೇಕಂದ್ರೆ ಅದಕ್ಕೆ ಕೆಲವೊಂದು ಇಂಜೆಕ್ಷನ್ಸ್, ರೆಡ್ ಕಲರ್ ಡೈ ಇಂಜೆಕ್ಟ್ ಮಾಡ್ತಾರೆ, ಎರಿಥ್ರೋಜನ್ಸ್ ಅಂತ ಕರಿತೀವಿ. ಸೊ ರೆಡ್ ಕಲರ್, ವೈಬ್ರೆಂಟ್ ಕಲರ್ ಬರಲಿಕ್ಕೆ ಅಂತ ಆ ಹಣ್ಣಿಗೆ ಇಂಜೆಕ್ಟ್ ಮಾಡ್ತಾರೆ. ಬಟ್ ಆದರೆ ಈ ಇಂಜೆಕ್ಟ್ ಮಾಡಿರೋ ಹಣ್ಣುಗಳನ್ನ ಮತ್ತು ಅಗೇನ್ ಟಾಕ್ಸಿನ್ ರಿಟೆನ್ಷನ್, ಯಾವುದೇ ಒಂದು ಡೈ ಆಗಿರ್ಬೋದು, ಅದು ಹೆಚ್ಚು ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಸೇರಿದಾಗ ಖಂಡಿತವಾಗಿ ಅದು ಟಾಕ್ಸಿನ್ ರಿಟೆನ್ಷನ್ ಆಗಿ ನಮ್ಮ ಸೂಕ್ಷ್ಮ ಜೀವಿಗಳು ಅಂದರೆ ಸೆಲ್ಸ್ ಮೇಲೆ ಪ್ರಭಾವ ಬೀರಿ ಖಂಡಿತವಾಗೂ ಅದು ಯಾವ ಕಾಯಿಲೆಗೆ ಬೇಕಾದರೂ ಟರ್ನ್ ಆಗ್ಬೋದು. ಅಷ್ಟೇ ಅಲ್ಲ, ನಮ್ಮಲ್ಲಿರೋ ರೋಗ ನಿರೋಧಕ ಶಕ್ತಿನ ಕುಂದಿಸ್ತಾ ಹೋಗುತ್ತೆ. ಈ ವಾಟರ್ ಮೆಲನ್ ಅನ್ನೋದು ನಾವು ಯೂಶಲಿ ಸಮ್ಮರ್ನಲ್ಲಿ ಮತ್ತು ಸ್ಪ್ರಿಂಗ್ ಸೀಸನ್ ನಡುವೆ ಬರುತ್ತೆ. ಸೊ ಆವಾಗ ನಾವು ನಮ್ಮ ದೇಹಕ್ಕೆ ನೀರಿನ ಅಂಶ ಜಾಸ್ತಿ ಬೇಕಾಗಿರುತ್ತೆ. ಆ ಟೈಮ್ನಲ್ಲಿ ನಾವು ನೀರು ಕುಡಿಯೋ ಬದಲು ಹಣ್ಣು ತಿನ್ನೋಣ ಅನ್ನೋ ಸಾಧ್ಯತೆ ಹೆಚ್ಚಿರೋದ್ರಿಂದ ಸೊ ಹೆಚ್ಚು ಕಲ್ಲಂಗಡಿ ಹಣ್ಣನ್ನ ಸೇವನೆ ಮಾಡ್ತೀವಿ. ಈ ಹಣ್ಣಿನಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಗೊಂತಾರೆ. ಬಟ್ ಆದ್ರೆ ಕೆಲ ದಿನಗಳ ಹಿಂದೆ ಈ ಹುರಿದ ಬಟಾಣಿ, ಗ್ರೀನ್ ಬಟಾಣಿಗಳು ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರೋ ಸಾಧ್ಯತೆ ಇದೆ ಅನ್ನೋ ವರದಿ ಪ್ರಸಾರ ಮಾಡಿದ್ವಿ. ಆರೋಗ್ಯ ಇಲಾಖೆ ಕೆಲ ಬಟಾಣಿ ಸ್ಯಾಂಪಲ್ಗಳನ್ನ ಕೂಡ ಪರೀಕ್ಷೆಗೆ ಒಳಪಡಿಸಿತ್ತು. ಇದೀಗ ಆ ಟೆಸ್ಟ್ನಿಂದ ಮಸಾಲಾ ಬಟಾಣಿ ಕೂಡ ಸುರಕ್ಷಿತವಲ್ಲ ಅನ್ನೋದು ದೃಢವಾಗಿದೆ. ಸರಿಸುಮಾರು 70 ಸ್ಯಾಂಪಲ್ಗಳು ಪರೀಕ್ಷೆಗೆ ಒಳಪಟ್ಟ 70 ಸ್ಯಾಂಪಲ್ಗಳು ಅಸುರಕ್ಷಿತ ಅಂತ ಬಂದಿರುವ ಹಿನ್ನೆಲೆಯಲ್ಲಿ ಹಸಿರು ಮಸಾಲೆ ಬಟಾಣಿಯನ್ನ ಕೂಡ ಅಧಿಕೃತವಾಗಿ ಬ್ಯಾನ್ ಮಾಡುವ ಚಿಂತನೆಯನ್ನ ಆರೋಗ್ಯ ಇಲಾಖೆ ಮಾಡ್ತಾ ಇದೆ. ಆರೋಗ್ಯ ಮತ್ತು ಆಹಾರ ಸುರಕ್ಷತಾ ಇಲಾಖೆಯಿಂದ ಈ ನಿರ್ಧಾರದ ಬಗ್ಗೆ ಅಧಿಕೃತವಾದ ಆದೇಶ ಕೆಲವೇ ದಿನಗಳಲ್ಲಿ ಹೊರಬರುವ ಸಾಧ್ಯತೆಯೂ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ದೀಪ್ತಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ತಿನ್ನೋ ಆಹಾರದಿಂದ ಹಿಡಿದು ಬಳಸುವ ಕಾಸ್ಮೆಟಿಕ್ಸ್ವರೆಗೂ ಎಲ್ಲದರಲ್ಲೂ ಕೂಡ ಹಾನಿಕಾರಕ ಪದಾರ್ಥ ಜನರಿಗೆ ಅನ್ನಿಸ್ತಾ ಇರುತ್ತೆ. ಹಾಗಾದರೆ ತಿನ್ನೋದೇನು, ಬಳಕೆ ಮಾಡೋದೇನು ವಸ್ತು, ಇದನ್ನು ಎಲ್ಲದನ್ನೂ ಬ್ಯಾನ್ ಮಾಡಲೇಬೇಕಾದ ಹಂತಕ್ಕೆ ತಲುಪಿಟ್ಟಿದೆಯಾ ವ್ಯವಸ್ಥೆ? ಆರೋಗ್ಯ ಇಲಾಖೆ ಏನು ಹೇಳ್ತಿದೆ? ಮಿನಿಸ್ಟರ್ಸ್ ಯಾವ ರೀತಿಯಾಗಿ ಚಿಂತನೆ ಮಾಡ್ತಿದ್ದಾರೆ? ಅನೇಕ ಗೊಂದಲಗಳಂತೂ ನಿರ್ಮಾಣ ಆಗಿದೆ ವರದಿಗಳಿಂದ. ದೀಪ್ತಿ. ಸ್ಮಿತಾ, ಹೌದು, ಎಲ್ಲೋ ಒಂದು ಕಡೆ ಏನು ತಿನ್ನಬೇಕು, ಏನನ್ನು ಬಿಡಬೇಕು ಅನ್ನೋ ಕನ್ಫ್ಯೂಷನ್ನಲ್ಲಿ ಜನ ಇದ್ದಾರೆ. ಆದರೆ ಒಂದು ಅರ್ಥ ಮಾಡ್ಕೊಳ್ಬೇಕು, ಯಾವತ್ತಿದ್ರೂ ಕೂಡ ಮನೆ ಊಟ ಸೇಫು ಅಂತ. ಆದರೆ ಬರುವಂತಹ ಪದಾರ್ಥಗಳಿಗೂ ಕೂಡ ಪೆಸ್ಟಿಸೈಡ್ಸ್ಗಳನ್ನು ಬಳಸಿರ್ತಾರೆ. ಇದರಿಂದ ಕೊಂಚ ಮಟ್ಟದ ಆರೋಗ್ಯ ಸಮಸ್ಯೆ ಎದುರಾಗುತ್ತೆ. ಆದರೆ ಹೋಟೆಲ್ನಲ್ಲಿ ಬಳಕೆ ಮಾಡುವಂಥದ್ದು ಅಥವಾ ಬೀದಿ ಬದಿ ವ್ಯಾಪಾರದಲ್ಲಿ ಕೆಲವೊಂದು, ನಾನು ಎಲ್ಲ ಅಂತ ಹೇಳೋದಿಲ್ಲ, ಅದರಲ್ಲಿ ಸಾಕಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಅಂದರೆ ಈಟ್ ರೈಟ್ ಅನ್ನೋ ಅಭಿಯಾನವನ್ನು ಆಹಾರ ಇಲಾಖೆ ಮಾಡಿದ್ರೆ ಹೆಲ್ತಿ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಆರೋಗ್ಯ ಇಲಾಖೆ ಕೂಡ ಅಭಿಯಾನವನ್ನು ಶುರು ಮಾಡಿದೆ. ಇಬ್ಬರೂ ಜಂಟಿಯಾಗಿ, ಅಂದರೆ ಆಹಾರ ಇಲಾಖೆ ಹಾಗೆ ಆರೋಗ್ಯ ಇಲಾಖೆ ಇಬ್ಬರೂ ಜಂಟಿಯಾಗಿ ಈ ಒಂದು ಅಭಿಯಾನವನ್ನು ಮಾಡೋ ಮೂಲಕ ನಾವು ತಿನ್ನುವಂತಹ ಫುಡ್ಡು, ನಾವು ಹಾಕ್ಕೊಳ್ಳುವಂತಹ ಕಾಸ್ಮೆಟಿಕ್ಸು ಒಟ್ಟಾರೆ ಮಾನವನ ಆರೋಗ್ಯ ಚೆನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ 1-1.5 ತಿಂಗಳಿನಿಂದ ಈ ಒಂದು ಅಭಿಯಾನವನ್ನು ಕೈಗೊಂಡು ಈಗಾಗಲೇ 5,000ಕ್ಕೂ ಹೆಚ್ಚು ಆಹಾರ ಪದಾರ್ಥಗಳನ್ನು ಟೆಸ್ಟಿಂಗಿಗೆ ಒಳಪಡಿಸಿದೆ. ಅದರಲ್ಲಿ ಒಂದೊಂದಾಗಿ ಆ ಸ್ಯಾಂಪಲ್ ವರದಿಗಳು ಬಂದ ಬೆನ್ನಲ್ಲೇ ಮಾಹಿತಿಗಳನ್ನು ಕೊಡ್ತಾ ಇರುವಂಥದ್ದು. ಅಂದರೆ ಪ್ಲಾಸ್ಟಿಕ್ ಬಳಸಿ ಮಾಡುವಂತಹ ಇಡ್ಲಿ ಕ್ಯಾನ್ಸರ್ ಕಾರಕ ಆಗಿದೆ ಅಂತ. ಇನ್ನು ಹಸಿರು ಬಟಾಣಿ, ಕರೆದಿರುವಂತಹ ಬಟಾಣಿ ಎಲ್ರಿಗೂ ಫೇವ್ರೇಟ್ ಇರುತ್ತೆ, ಇದು ಕೂಡ ಕೃತಕ ಬಣ್ಣವನ್ನು ಬಳಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಲಿಪ್ಸ್ಟಿಕ್ ಇರ್ಬೋದು, ಹಾಗೆ ಟ್ಯಾಟೂ ಇರ್ಬೋದು. ಟ್ಯಾಟೂಲ್ಲೂ ಕೂಡ 22 ಹೆವಿ ಮೆಟಲ್ ಐಟಮ್ಗಳು ಪತ್ತೆಯಾಗಿರುವಂಥದ್ದು. ಇದು ಇಂಡೈರೆಕ್ಟ್ ಆಗಿ ಕಿಡ್ನಿ ಮೇಲೆ ಸಮಸ್ಯೆ ತರುವಂಥದ್ದು ಸಾಧ್ಯತೆ ಇದೆ. ಜೊತೆಗೆ ಚರ್ಮ ಕ್ಯಾನ್ಸರು, ಹಾಗೆ ಆ ನೀಡಲ್ಗಳು ಬಳಕೆ ಆಗಲಿಲ್ಲ, ಸರಿಯಾದ ರೀತಿಯಲ್ಲಿ ಬಳಕೆ ಆಗಲಿಲ್ಲ ಅಂತ ಹೇಳುತ್ತೆ. ಹಾಗೆ ಟ್ಯಾಟೂ ಆಯಿತು, ಇದೀಗ ಕಲ್ಲಂಗಡಿ
ಕಲ್ಲಂಗಡಿಯ ಸರದಿ. ಅದರಲ್ಲೂ ಶಿವರಾತ್ರಿ ನಂತರದಲ್ಲಿ ಕಲ್ಲಂಗಡಿ ಹಣ್ಣಿನ ಸೀಸನ್. ಯಥೇಚ್ಛವಾಗಿ ಬಿಸಿಲ ಕಾಲದ ವಿರುದ್ಧವಾಗಿ ದೇಹವನ್ನ ತಂಪಾಗಿಡುವ ಭಾಗವಾಗಿಯೂ ಕೂಡ ಕಲ್ಲಂಗಡಿ ಹಣ್ಣಿನ ಬಳಕೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಾಗತ್ತೆ. ಆದರೆ ಕಲ್ಲಂಗಡಿ ಬಗ್ಗೆ ಕೂಡ ಆಘಾತಕಾರಿ ಮಾಹಿತಿಗಳು ಹೊರಬರ್ತಾ ಇದೆ. ಕಲ್ಲಂಗಡಿ ಬೇಗ ಹಣ್ಣಾಗ್ಲಿ ಅನ್ನೋ ಕಾರಣಕ್ಕೆ ಅದಕ್ಕೆ ಹಾನಿಕಾರಕ ಕೆಮಿಕಲ್ಗಳನ್ನ ಇಂಜೆಕ್ಟ್ ಮಾಡಲಾಗತ್ತೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ದೇಹವನ್ನ ಸೇರಿದ್ರೆ ದೇಹದ ಮೇಲೆ ದುಷ್ಪರಿಣಾಮವನ್ನ ಬೀರೋ ಸಾಧ್ಯತೆ ಇರೋದ್ರಿಂದ ಕಲ್ಲಂಗಡಿ ಹಣ್ಣಿನ ಬಗ್ಗೆ ಕೂಡ ಎಚ್ಚರ ವಹಿಸೋದು ಉತ್ತಮ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ವಾಟರ್ ಮೆಲನ್ ಹಣ್ಣು ಸಹಜವಾಗೇ ರೆಡ್ ಕಲರ್ ಇರುತ್ತೆ. ಸೊ ಅದು ವೈಬ್ರೆಂಟ್ ರೆಡ್ ಕಲರ್ ಆಗಬೇಕಂದ್ರೆ ಅದಕ್ಕೆ ಕೆಲವೊಂದು ಇಂಜೆಕ್ಷನ್ಸ್, ರೆಡ್ ಕಲರ್ ಡೈ ಇಂಜೆಕ್ಟ್ ಮಾಡ್ತಾರೆ, ಎರಿಥ್ರೋಜನ್ಸ್ ಅಂತ ಕರಿತೀವಿ. ಸೊ ಆ ರೆಡ್ ಕಲರ್, ವೈಬ್ರೆಂಟ್ ಕಲರ್ ಬರಲಿಕ್ಕೆ ಅಂತ ಆ ಹಣ್ಣಿಗೆ ಇಂಜೆಕ್ಟ್ ಮಾಡ್ತಾರೆ. ಬಟ್ ಆದರೆ ಈ ಇಂಜೆಕ್ಟ್ ಮಾಡಿರೋ ಹಣ್ಣುಗಳನ್ನ ಮತ್ತು ಅಗೇನ್ ಟಾಕ್ಸಿನ್ ರಿಟೆನ್ಷನ್, ಯಾವುದೇ ಒಂದು ಡೈ ಆಗಿರ್ಬೋದು, ಅದು ಹೆಚ್ಚು ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಸೇರಿದಾಗ ಖಂಡಿತವಾಗಿ ಅದು ಟಾಕ್ಸಿನ್ ರಿಟೆನ್ಷನ್ ಆಗಿ ನಮ್ಮ ಸೂಕ್ಷ್ಮ ಜೀವಿಗಳು ಅಂದರೆ ಸೆಲ್ಸ್ ಮೇಲೆ ಪ್ರಭಾವ ಬೀರಿ ಖಂಡಿತವಾಗೂ ಅದು ಯಾವ ಕಾಯಿಲೆಗೆ ಬೇಕಾದರೂ ಟರ್ನ್ ಆಗ್ಬೋದು. ಅಷ್ಟೇ ಅಲ್ಲ, ನಮ್ಮಲ್ಲಿರೋ ರೋಗ ನಿರೋಧಕ ಶಕ್ತಿನ ಕುಂದಿಸ್ತಾ ಹೋಗುತ್ತೆ. ಈ ವಾಟರ್ ಮೆಲನ್ ಅನ್ನೋದು ನಾವು ಯೂಶಲಿ ಸಮ್ಮರ್ನಲ್ಲಿ ಮತ್ತು ಸ್ಪ್ರಿಂಗ್ ಸೀಸನ್ ನಡುವೆ ಬರುತ್ತೆ. ಸೊ ಆವಾಗ ನಾವು ನಮ್ಮ ದೇಹಕ್ಕೆ ನೀರಿನ ಅಂಶ ಜಾಸ್ತಿ ಬೇಕಾಗಿರುತ್ತೆ. ಆ ಟೈಮ್ನಲ್ಲಿ ನಾವು ನೀರು ಕುಡಿಯೋ ಬದಲು ಹಣ್ಣು ತಿನ್ನೋಣ ಅನ್ನೋ ಸಾಧ್ಯತೆ ಹೆಚ್ಚಿರೋದ್ರಿಂದ ಸೊ ಹೆಚ್ಚು ಕಲ್ಲಂಗಡಿ ಹಣ್ಣನ್ನ ಸೇವನೆ ಮಾಡ್ತೀವಿ. ಈ ಹಣ್ಣಿನಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಗೊಂತಾರೆ. ಬಟ್ ಆದರೆ ಕೆಲ ದಿನಗಳ ಹಿಂದೆ ಈ ಹುರಿದ ಬಟಾಣಿ, ಗ್ರೀನ್ ಬಟಾಣಿಗಳು ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರೋ ಸಾಧ್ಯತೆ ಇದೆ ಅನ್ನೋ ವರದಿ ಪ್ರಸಾರ ಮಾಡಿದ್ವಿ. ಆರೋಗ್ಯ ಇಲಾಖೆ ಕೆಲ ಬಟಾಣಿ ಸ್ಯಾಂಪಲ್ಗಳನ್ನ ಕೂಡ ಪರೀಕ್ಷೆಗೆ ಒಳಪಡಿಸಿತ್ತು. ಇದೀಗ ಆ ಟೆಸ್ಟ್ನಿಂದ ಮಸಾಲಾ ಬಟಾಣಿ ಕೂಡ ಸುರಕ್ಷಿತವಲ್ಲ ಅನ್ನೋದು ದೃಢವಾಗಿದೆ. ಸರಿಸುಮಾರು 70 ಸ್ಯಾಂಪಲ್ಗಳು ಪರೀಕ್ಷೆಗೆ ಒಳಪಟ್ಟ 70 ಸ್ಯಾಂಪಲ್ಗಳು ಅಸುರಕ್ಷಿತ ಅಂತ ಬಂದಿರುವ ಹಿನ್ನೆಲೆಯಲ್ಲಿ ಹಸಿರು ಮಸಾಲೆ ಬಟಾಣಿಯನ್ನ ಕೂಡ ಅಧಿಕೃತವಾಗಿ ಬ್ಯಾನ್ ಮಾಡುವ ಚಿಂತನೆಯನ್ನ ಆರೋಗ್ಯ ಇಲಾಖೆ ಮಾಡ್ತಾ ಇದೆ. ಆರೋಗ್ಯ ಮತ್ತು ಆಹಾರ ಸುರಕ್ಷತಾ ಇಲಾಖೆಯಿಂದ ಈ ನಿರ್ಧಾರದ ಬಗ್ಗೆ ಅಧಿಕೃತವಾದ ಆದೇಶ ಕೆಲವೇ ದಿನಗಳಲ್ಲಿ ಹೊರಬರುವ ಸಾಧ್ಯತೆಯೂ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ದೀಪ್ತಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ತಿನ್ನೋ ಆಹಾರದಿಂದ ಹಿಡಿದು ಬಳಸುವ ಕಾಸ್ಮೆಟಿಕ್ಸ್ವರೆಗೂ ಎಲ್ಲದರಲ್ಲೂ ಕೂಡ ಹಾನಿಕಾರಕ ಪದಾರ್ಥ ಜನರಿಗೆ ಅನ್ನಿಸ್ತಾ ಇರುತ್ತೆ. ಹಾಗಾದ್ರೆ ತಿನ್ನೋದೇನು, ಬಳಕೆ ಮಾಡೋದೇನು ವಸ್ತು, ಇದನ್ನ